ಓಂ ಆನಂದಮಯೋಭ್ಯಾಸಾತ್ ಓಂ. ತಸ್ಮಾದ್ವಾ ಏತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯಃ ತೇನೇಶ ಪೂರ್ಣಃ ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ. ಈ ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ಏನು ನೋಡ್ತಾ ಇದ್ದೀವಿ, ಅಲ್ಲಿ ಈ ತೈತರೀಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ ಆ ಭಾಗವನ್ನು ಜಯತೀರ್ಥರು ಉದ್ಧರಿಸಿದ್ದಾರೆ. ಅವರು ಉದ್ಧರಿಸಿರುವುದು ತಸ್ಮಾದ್ವಾ ಈ ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ಅನ್ನೋ ಭಾಗ ಮಾತ್ರ. ನಾವು ಅದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಆದರೆ ಹಿಂದೆ ಬಂದಿರುವಂಥದ್ದೇ ಅಂಥವೇ 4 ಭಾಗಗಳನ್ನು, ಅಂದರೆ ಒಟ್ಟಾರೆ 5 ಭಾಗಗಳನ್ನು ಕೂಡ ನೋಡಿದ್ದೀವಿ. ಅದಕ್ಕಿಂತ ಮುಂಚೆ 5 ಕೋಶಗಳನ್ನು ಕೂಡ ನೋಡಿದ್ದೀವಿ. ಆ 5 ಕೋಶಗಳಲ್ಲಿ ಅದೇ 5 ಹೆಸರಿನಿಂದ ಭಗವಂತನು ಇದ್ದಾನೆ. ಅನ್ನಮಯನ ಒಳಗೆ ಪ್ರಾಣಮಯ, ಪ್ರಾಣಮಯನೊಳಗೆ ಮನೋಮಯ, ಮನೋಮಯನೊಳಗೆ ವಿಜ್ಞಾನಮಯ, ವಿಜ್ಞಾನಮಯನೊಳಗೆ ಆನಂದಮಯ ಇದ್ದಾನೆ. ಹೀಗೆ ಒಳಗೆ ಭಗವಂತ ಇದ್ದಾನೆ. ಅದು ಹೇಗಿದ್ದಾನೆ ಅಂದರೆ ಜಯತೀರ್ಥರು ಅದನ್ನು ಹೇಳಿದ್ದಾರೆ, ನಿಶ್ಚಿದ್ರತೆಯ ಪೂರ್ಣ ಅಂತ. ಒಳಗೆ ಏನೂ ಅವಕಾಶ ಇಲ್ಲದೆ ಇರುವಂತೆ, ಮನೆಯೊಳಗೊಬ್ಬ ವ್ಯಕ್ತಿ ಇರುವಂತೆ ಮನೆಯೊಳಗೊಬ್ಬ ವ್ಯಕ್ತಿ ಹೇಗಿರ್ತಾನೆ ಆ ಥರ ಅದು ತುಂಬಿಕೊಂಡಿರುವುದಲ್ಲ, ಘಟದೊಳಗೆ ನೀರು ತುಂಬಿಕೊಂಡಿರ್ತಾನೆ ಅಂತ ಅದಕ್ಕೆ ವಾದಿರಾಜ ಸ್ವಾಮಿಗಳು ಕೊಟ್ಟಿರುವಂಥ ಉದಾಹರಣೆಯನ್ನು ಕೂಡ ನೋಡಿದ್ದೀವಿ. ಅಲ್ಲೇ ನಾನು ವಾದಿರಾಜ ಸ್ವಾಮಿಗಳ ಟಿಪ್ಪಣಿ ಏನು ಹೇಳಿದೆ ಅದೆಲ್ಲ ಆ ಉಪನಿಷತ್ತಿನ ಭಾಷ್ಯ ಟೀಕೆಗೆ ಸಂಬಂಧಪಟ್ಟಂಥ ಟಿಪ್ಪಣಿ. ಇಲ್ಲಿ ತತ್ವಪ್ರಕಾಶಿಕಾದ ಗುರುವರ್ಥ ದೀಪಿಕಾದಲ್ಲಿ ಅವರು ಅದನ್ನೇನು ಹೆಚ್ಚು ಹೇಳಿಲ್ಲ. ಇನ್ನೊಂದು ನಾನು ವಿವರಿಸಬೇಕಾದಲ್ಲಿದೆ, ಅನ್ವಯಂ ಪುರುಷವಿಧ ಅಂತಿದೆಯಲ್ಲ, ಆನಂದಮಯನ ಪುರುಷಾಕಾರವನ್ನು ಅವಲಂಬಿಸಿ ಅದನ್ನು ಅನುಸರಿಸಿ ಈ ವಿಜ್ಞಾನಮಯನು ಕೂಡ ಪುರುಷಾಕಾರವನ್ನು ಪಡೆದಿದ್ದಾನೆ ಅಂತಿಷ್ಟು ಬಂದಿದೆ. ಯಾಕಂದರೆ ಆನಂದಮಯನಿಂದ ಈ ವಿಜ್ಞಾನಮಯ ಉದ್ಭೂತನಾಗಿದ್ದಾನೆ, ಹುಟ್ಟಿದ್ದಾನೆ ಅಂತ ಹೀಗೆ ಬಂದಿದೆ. ತಸ್ಯ ಆನಂದಮಯಸ್ಯ ಪುರುಷಾಕಾರತಾ ಅನುಸಾರೇಣ ಅಯಂ ವಿಜ್ಞಾನಮಯ ಪುರುಷಾಕಾರ ತಸ್ಮಾದುದ್ಭೂತಃ. ಅನ್ವಯಂ ಪುರುಷವಿಧ ಅಂತ ಉಪನಿಷತ್ತಿನ ವಾಕ್ಯ ಏನಿದೆ ಅದರಲ್ಲಿ ಅದಕ್ಕೆ ಸ್ವಲ್ಪ ಶಬ್ದಗಳನ್ನು ಸೇರಿಸ್ಕೋಬೇಕು. ಅನು ಅಂದರೆ ಅನುಸರಿಸಿ ಅಂತ ಅರ್ಥ. ಯಾರನ್ನು ಅನುಸರಿಸಿ ಅಂದರೆ ತಮ್ಮ ಅನುಸರಿಸಿ, ತಮ್ ಅನು ಅಯಂ ಪುರುಷವಿಧ, ತಮ್ಮ ಅನ್ನೋದನ್ನು ಸೇರಿಸ್ಕೋಬೇಕಲ್ಲಿ. ಅದಕ್ಕೆ ಜಯತೀರ್ಥ ನೋಡಿ ತಸ್ಯ ಆನಂದಮಯಸ್ಯ, ತಸ್ಯ ಅಂತ ಜಯತೀರ್ಥರು ಸೇರಿಸ್ಕೊಂಡಿದ್ದಾರೆ. ತಮ್ಮ ಅಂತ ದ್ವಿತೀಯ ವಿಭಕ್ತಿ ಏನಾದರೂ ತಗೊಳ್ರಿ ಅಥವಾ ಷಷ್ಠಿ ವಿಭಕ್ತಿ ಏನಾದರೂ ತಗೊಳ್ರಿ, ಎರಡಕ್ಕೂ ಅರ್ಥ ಒಂದೇ. ತಮ್ ಆ ಆನಂದಮಯನನ್ನು ಅಥವಾ ತಸ್ಯ ಆ ಆನಂದಮಯನ, ಅನು ಅಂದರೆ ಪುರುಷಾಕಾರವನ್ನು ಅನುಸರಿಸಿ, ಅಯಂ ಈ ವಿಜ್ಞಾನಮಯನು ಕೂಡ ಪುರುಷವಿಧ ಪುರುಷಾಕಾರವನ್ನು ಪಡೆದಿದ್ದಾನೆ ಅಂತ ಹೀಗದರ ಅರ್ಥ. ಒಂದು ಶಬ್ದವನ್ನು ಅಲ್ಲಿ ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ. ಉಪನಿಷತ್ತು ತುಂಬ ಸಂಕ್ಷಿಪ್ತವಾಗಿರ್ತದೆ, ಆದ್ದರಿಂದ ಅದರಲ್ಲಿ ಎಲ್ಲವೂ ಕೂಡ ಇರೋದಿಲ್ಲ. ಹೀಗೆ ಅದನ್ನೊಂದನ್ನು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅನ್ವಯಂ ಪುರುಷವಿಧ ಅನ್ನುವ ಮಾತಿನ ಅರ್ಥ. ಇಲ್ಲಿ ವಾದಿರಾಜ ಸ್ವಾಮಿಗಳು ತಮ್ಮ ಉಪನಿಷತ್ ಟಿಪ್ಪಣಿಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಈ ಆನಂದಮಯನ ಪುರುಷಾಕಾರವನ್ನು ಅನುಸರಿಸಿ ವಿಜ್ಞಾನಮಯ, ವಿಜ್ಞಾನಮಯನ ಪುರುಷಾಕಾರವನ್ನು ಅನುಸರಿಸಿ ಮತ್ತು ಮನೋಮಯ, ಅವನ ಪುರುಷಾಕಾರವನ್ನು ಅನುಸರಿಸಿ ಹೀಗೆಲ್ಲ ಮುಂದಿನ ಪ್ರಾಣಮಯ, ಅನ್ನಮಯ ಅವರೆಲ್ಲ ಪುರುಷಾಕಾರವನ್ನು ಪಡೆದಿದ್ದಾರೆ ಅಂತಿದೆಯಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಕೊಟ್ಟಿರುವಂಥ ಒಂದು ದೃಷ್ಟಾಂತ ಹೀಗಿದೆ. ಈಗ ನನ್ನ ಅಥವಾ ನಿಮ್ಮದೊಂದು ಪುರುಷಾಕಾರ ಇದೆ, ಕೈ, ಕಾಲು, ಮತ್ತು ಅದರ ಹೆಗಲು, ಅದರ ಎದೆ, ಬೆನ್ನು ಇತ್ಯಾದಿ, ಮತ್ತು ಉಗುರುಗಳಿರ್ತವೆ, ನಮ್ಮ ಬೆರಳುಗಳಿರ್ತವೆ. ಇದನ್ನೆಲ್ಲ ಅನುಸರಿಸಿ ನಾವು ಹಾಕ್ಕೊಳ್ಳುವಂಥ ಅಂಗಿಗೆ ಒಂದು ಪುರುಷಾಕಾರ ಬರ್ತದೆ. ನನ್ನ ಪುರುಷಾಕಾರವನ್ನು ಅನುಸರಿಸಿ ನಾನು ಹಾಕ್ಕೊಳ್ಬೇಕಾದಂಥ ಅಂಗಿ. ಬೆರಳಿಗೆ ಒಂದು ವೇಳೆ ನಾವು ಕೈ ಕವಚ ಗ್ಲೌಸ್ ಹಾಕ್ಕೊಳ್ಳೋದಿದ್ರೆ ನಮ್ಮ ಬೆರಳುಗಳ ಅಳತೆಯನ್ನು ನೋಡಿ ನಾವು ಹಾಕ್ಕೋತೇವೆ. ಹಾಗೆ ನಮ್ಮ ತೋಳು, ನಮ್ಮ ಹೆಗಲು, ನಮ್ಮ ಬೆನ್ನು, ತೊಡೆ, ಕಾಲು ಇತ್ಯಾದಿ ಎಲ್ಲವನ್ನು ಅನುಸರಿಸಿ ನಾವು ಹಾಕ್ಕೊಳ್ಬೇಕಾದಂಥ ಬಟ್ಟೆಯನ್ನು ಹಾಕೋತೇವಲ್ಲ ಅಂತ ವಾದಿರಾಜ ಸ್ವಾಮಿಗಳು ಆ ಉಪನಿಷತ್ತಿನ ಟಿಪ್ಪಣಿಯಲ್ಲಿ ಈ ಒಂದು ದೃಷ್ಟಾಂತವನ್ನು ತಿಳಿಸ್ತಾರೆ. ಅದಕ್ಕನುಸಾರವಾಗಿ ನಾವು ಹೊಲಿಸ್ಕೊಂಡು ಅದನ್ನು ಹಾಕೋತೇವೆ.
ಹಾಗೆ ಆನಂದಮಯನ ಪುರುಷಾಕಾರವನ್ನು ಅನುಸರಿಸಿ ವಿಜ್ಞಾನಮಯ, ಅವನಂತರ ಅವನಿಂದ ಹುಟ್ಟಿದವನು ಮನೋಮಯ, ಅವನು ಕೂಡ ಆನಂದಮಯನ ಪುರುಷಾಕಾರವನ್ನು ಅನುಸರಿಸಿದ್ದಾನೆ. ಆನಂತರ ಪ್ರಾಣಮಯ, ಆನಂತರ ಅನ್ನಮಯ. ಆದರೆ ಇಲ್ಲೊಂದು ವಿಷಯ ಏನು, ಅವನು ಇರೋನು ಒಬ್ಬನೇ ಭಗವಂತ, ಅವನದೇ ರೂಪಗಳು ಅವೆಲ್ಲವೂ ಕೂಡ. ಆದ್ದರಿಂದ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಅದು ಸಾದೃಶ್ಯ ಇರ್ತದೆ ಅಂತ ಅದರ ಅರ್ಥ. ಇದೇ ಸಾದೃಶ್ಯ ಇರುವುದರಿಂದಲೇ ನಾನು ಅದನ್ನ ಅನುಸಂಧಾನ ಮಾಡ್ಕೊಂಡಿದ್ದು ಈಗ ಒಂದು 2-3 ದಿವಸದ ಹಿಂದೆ, ಮತ್ತೆ ನಿಮ್ಮ ಎದುರಿಗೆ ಅದನ್ನು ಹಂಚ್ಕೊಂಡಿದ್ದು. ಅವನ ಪುರುಷಾಕಾರ ಅಂದ್ರೆ ಕೈ, ಕಾಲು, ಹೆಗಲು, ತೋಳು, ಆಮೇಲೆ ಬೆರಳು ಇತ್ಯಾದಿಗಳಿಂದ ಕೂಡಿದಂಥ ಒಂದು ಪುರುಷಾಕಾರ ಆಗಲಿ, ಅಥವಾ ಒಂದು ಮತ್ಸ್ಯ ರೂಪವಾಗಲಿ. ಮತ್ಸ್ಯಕ್ಕೆ ನಮ್ಮ ಬೆರಳು ಇತ್ಯಾದಿಗಳು ಇಲ್ಲದೆ ಇರಬಹುದು, ಚಾಚಿದ ಬೆರಳು, ಬೈಫರ್ಕೇಟ್ ಆದಂತಹ ಬೆರಳು ಅದಕ್ಕಿಲ್ಲದೆ ಇರಬಹುದು. ಎಲ್ಲ ಬೆರಳುಗಳು ಸೇರ್ಕೊಂಡು ಬಿಟ್ಟಿರ್ತವೆ, ಆಮೆಯ ಇತ್ಯಾದಿ ಬೆರಳುಗಳೆಲ್ಲ. ಅದನ್ನು ಈ ಹಿಂದಿನ ಒಂದು ಉದಾಹರಣೆಯಲ್ಲಿ ಹೇಳಿದ್ದೆ. ಹೀಗೆ ಆ ಪುರುಷಾಕಾರ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಅನ್ವಯಂ ಪುರುಷ ವಿಧ ಅಂತ. ಈಗ ಈ ತೈತ್ರಿಯ ಉಪನಿಷತ್ನಲ್ಲಿ ಬಂದಿರುವಂತಹ ಅಷ್ಟು ಭಾಗಗಳನ್ನು ಹೇಳಿದ್ವಲ್ಲ, ಮುಂದೆ ತಸ್ಯ ಪ್ರೇಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಏನಿದೆ ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ತೈತ್ರಿಯ ಉಪನಿಷತ್ ಭಾಗಗಳೇನಿವೆ, ಅಲ್ಲಿ ಉಪನಿಷತ್ತಿನಲ್ಲಿ ಭಾಷೆ ಇದೆಯಲ್ಲ ಆಚಾರ್ಯದ, ಅದಕ್ಕೆ ಈ ಭಾವದೀಪದಲ್ಲಿ ಮೊದಲಾದ ಕಡೆ ಮತ್ತು ಇನ್ನೂ ಕೆಲವು ಟಿಪ್ಪಣಿಗಳಲ್ಲಿ ಕೆಲವು ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ವಿಶೇಷವಾಗಿ ಭಾವಬೋಧದಲ್ಲಿದೆ, ಹಾಗೆ ಭಾವದೀಪದಲ್ಲಿ ಕೂಡ ಆ ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ಉತ್ತರೈ ಪೂರಿತಾ ಸರ್ವೇ ನಿಶ್ಚಿದ್ರತ್ವೇನ ಸರ್ವಶಃ ಸರ್ವೇಪಿ ಪುರುಷಾಕಾರಃ ಉತ್ತರಾತ್ ಪೂರ್ವ ಸಂಭವ ಸುಖಂ ಸ್ವರೂಪಂ ಆನಂದ ಅಂತ ಈ ಕೆಲವು ಶ್ಲೋಕಗಳಿವೆ. ಇನ್ನೊಂದು ಭಾವಬೋಧದಲ್ಲಿ ದೇಹಿ ವದೇವಾಸೌ ಪಂಚಧಾವಸ್ಥಿತೋ ಹರಿಹಿ ಬಹಿಸ್ಥೋ ದೇಹವದ್ ವಿಷ್ಣು ಅಂತಸ್ಥಃ ದೇಹಿವತ್ ಸ್ಮೃತಃ ಅಂತ ಒಂದೆರಡು ಶ್ಲೋಕ ಇದೆ. ಆ ಒಂದೆರಡು ಶ್ಲೋಕಗಳನ್ನು ನೋಡಿ ಇವತ್ತು ಈ ಭಾಗವನ್ನು ನಾವು ಮುಗಿಸೋಣ. ಅದಕ್ಕಿಂತ ಮುಂಚೆ ಪ್ರಿಯ ಇದೆಲ್ಲ ಇದೆ, ಪ್ರಿಯ, ಮೋದ, ಪ್ರಮೋದ, ಅದನ್ನು ಮತ್ತೆ ಹೇಳ್ತೇನೆ ನಾಳೆ. ತೈತ್ರಿಯ ಉಪನಿಷತ್ತಿನ ಭಾಷ್ಯ. ಅಭೇದೋಪ್ಯವಿಶೇಷೋಪಿ ಪರಮೈಶ್ವರ್ಯ ಯೋಗತಃ. ಭಗವಂತನಲ್ಲಿ ಈ ಎಲ್ಲ ರೂಪಗಳಿಗೂ ಅಭೇದವೂ ಇದೆ, ಹಾಗೆ ವಿಶೇಷವೂ ಕೂಡ ಇದೆ, ಸವಿಶೇಷ ಅಭೇದ ಇದೆ, ಇದು ನಮ್ಗೆ ಗೊತ್ತಿದೆ. ಹೀಗೆ 5 ರೂಪಗಳಿಂದ ಕೂಡಿದಂತಹ ಭಗವಂತ ಹೇಗಿದ್ದಾನೆ ಅಂದರೆ ಶರೀರಿಯಂತೆ ಇದ್ದಾನೆ. ಈಗ ಭಗವಂತನ ರೂಪಗಳನ್ನು ಸ್ವಲ್ಪ ಬದಿಗಿಡೋಣ. ನಿಮ್ಮ ಶರೀರವನ್ನು ಒಂದು ಬಾರಿ ನಾವು ಅವಲೋಕಿಸೋಣ. ಒಳಗಿರುವಂತಹ ಆತ್ಮ ಏನಿದ್ದಾನೆ ಅವನು ದೇಹಿ, ಹೊರಗಿರುವಂತಹ ದೇಹ ಅದು ದೇಹ ಅಂತ ಕರೆಸ್ಕೋತದೆ. ಹೀಗೆ ಇಲ್ಲಿ ದೇಹಿ ಭಾವ ಅಥವಾ ಶರೀರಿ ಭಾವ ಇದೆ. ಇದು ಭಗವಂತನಿಗೆ ಇದೇ ಥರ ಶರೀರಿ ಭಾವ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಹೊರಗಿರುವಂಥ ಈ ಅನ್ನಮಯ ದೇಹ ಏನಿದೆ, ಅನ್ನಮಯ ರೂಪ, ಅದು ದೇಹದಂತೆ. ಅದರೊಳಗಿರುವಂಥ ಪ್ರಾಣಮಯ ಏನಿದೆ ಅದು ದೇಹಿ ಅಂತೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇದೇ ಭಾವಬೋಧದಲ್ಲಿ ಬಂದಿರೋದು. ದೇಹಿ ವದೇವಾಸವು, ದೇಹದಂತೆ, ಅವನದೇ ಒಂದು ರೂಪ ದೇಹದಂತೆ ವರ್ತಿಸ್ತದೆ, ಅವನದೇ ಮತ್ತೊಂದು ರೂಪ ದೇಹಿಯಂತೆ ವರ್ತಿಸ್ತದೆ. ಇದೆಲ್ಲ ಸವಿಶೇಷ ಭೇದದಿಂದ ಆಗ್ತದೆ. ಪಂಚಧಾ ಅವಸ್ಥಿತೋ ಹರಿಹಿ, 5 ರೂಪದಿಂದ ಭಗವಂತ ಹೀಗಿದ್ದಾನೆ. ಬಹಿಸ್ಥೋ ದೇಹವದ್ ವಿಷ್ಣು, ಹೊರಗಿರುವ ರೂಪ ದೇಹದಂತೆ ವರ್ತಿಸ್ತದೆ, ಒಳಗಿರುವ ರೂಪ ದೇಹಿಯಂತೆ, ಅಂದರೆ ದೇಹ ಅಸ್ಯ ಸ್ಥಿತಿ ದೇಹಿಯಂತೆ ವರ್ತಿಸ್ತದೆ ಅಂತ ಹೀಗಾದರೆ ತಾತ್ಪರ್ಯ. ಅಂತರ್ವ್ಯಾಪ್ತಿ ವಿಶೇಷೇಣ ನತ್ತು ಅಶಕ್ತತ್ವತೋ ಬಹಿಹಿ ಅಂತ ಒಂದೆರಡು ಎಕ್ಸ್ಟ್ರಾ ಶ್ಲೋಕ ನಾನು ಭಾವಬೋಧದಲ್ಲಿ ಇಲ್ಲದೆ ಇರೋದನ್ನ ತತ್ವಪ್ರಕಾಶಕ ಉಪನಿಷತ್ ಭಾಷ್ಯದಲ್ಲಿ ಬಂದಿರೋದನ್ನ ತಗೋತಾ ಇದ್ದೇನೆ. ಯಾಕೆ ದೇಹಿ ಅಂತ ಹೀಗೆ ಹೇಳ್ತಾರೆ, ಅದಕ್ಕೊಂದು ಉದಾಹರಣೆ ಬೇಕಲ್ಲ. ಅದು ಯಾಕೆ ಅಂದರೆ, ಈಗ ನಿಮ್ಮ ದೇಹವನ್ನು ನಾವು ನೋಡಿದರೆ ದೇಹಿಯಾದ ಆತ್ಮ ದೇಹದೊಳಗೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ವ್ಯಾಪಿಸ್ಕೊಳ್ಳುವುದು ಅಂದರೆ ಒಬ್ಬನೇ ಆತ್ಮ ಪರಮಾಣು ಅವನು ಎಲ್ಲ ಕಡೆ ಇದ್ದಾನೆ ಅಂತಲ್ಲ, ಅವನು ತನ್ನ ಶಕ್ತಿ ಮೂಲಕ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಅದನ್ನು ನಾವು ವ್ಯಾಪಿಸ್ಕೊಂಡಿದ್ದಾನಲ್ಲ, ಅದೇ ಥರ ಈ ಪ್ರಾಣಮಯ ಅನ್ನೋನು ಅನ್ನಮಯನಲ್ಲಿ ವ್ಯಾಪಿಸ್ಕೊಂಡಿದ್ದಾನೆ. ಅನ್ನಮಯಾದ ರೂಪದ ಒಳಗೆ ಅದರೊಳಗಿನ ರೂಪ ವ್ಯಾಪಿಸ್ಕೊಂಡಿದೆ. ಆ ಪ್ರಾಣಮಯ ರೂಪದಲ್ಲಿ ಅದರೊಳಗಿರುವಂತಹ ಮನೋಮಯ ವ್ಯಾಪಿಸ್ಕೊಂಡಿದೆ. ಹೀಗೆ ದೇಹಿ ಅಂತ ಹೀಗದರ ಅರ್ಥ. ನತ್ತು ಅಶಕ್ತತ್ವತೋ ಹರಿಹಿ ಅಂತಿದೆ ನೋಡಿ, ಅದು ಚೆನ್ನಾಗಿದೆ ನಾವು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ.
ಈಗ ನಮಗೆ ನಿಮ್ಗೆ ಏನಾಗ್ತದಂದ್ರೆ, ನಮ್ಮ ಬಾಹ್ಯ ದೇಹ ನಮ್ಗೆ ಇಲ್ಲದೆ ಹೋದ್ರೆ ನಮ್ಗೆ ಈ ಆತ್ಮದಿಂದ ಏನೂ ಕೆಲಸ ಆಗೋದಿಲ್ಲ. ಆತ್ಮನಿಗೆ ಸಂಧ್ಯಾ ವಂದನೆ, ದೇವರ ಪೂಜೆ, ಯಾವುದೇ ಸತ್ಕೃತ್ಯ ಆಗಲಿ ದುಷ್ಕೃತ್ಯ ಆಗಲಿ ಏನು ಮಾಡಬೇಕು ಅಂದ್ರೂ ದೇಹ ಬೇಕು. ನಮ್ಗೆ ಅಶಕ್ತಿ ಇದೆ, ಪಾಂಚಭೌತಿಕ ದೇಹ ಇಲ್ಲದೆ ನಾವೇನೂ ಮಾಡಲಾರೆವು. ಆದರೆ ಭಗವಂತನಿಗೆ ದೇಹ ದೇಹಿ ಭಾವ ಅಂದರೆ ಈ ಅಶಕ್ತಿಯ ಕಾರಣದಿಂದ ಅಲ್ಲ. ಅನ್ನಮಯ ರೂಪಕ್ಕೆ, ಪ್ರಾಣಮಯ ರೂಪಕ್ಕೆ ಅನ್ನಮಯ ರೂಪದ ಅವಶ್ಯಕತೆ ಇದ್ದೇ ಇದೆ. ಹಾಗೆ ಆನಂದಮಯ ರೂಪಕ್ಕೆ ವಿಜ್ಞಾನಮಯ ರೂಪದ ಅವಶ್ಯಕತೆ ಇದೆ ಏನೋ ಕೆಲಸ ಮಾಡಲಿಕ್ಕೆ ಅಂತ, ಹಾಗರ್ಥ ಅಲ್ಲ. ಹೊರತು ಒಳಗೆ ವ್ಯಾಪಿಸಿಕೊಂಡಿರೋದ್ರಿಂದ ಅದನ್ನು ದೇಹ ದೇಹಿ ಅಂತಂತಾರೆ. ವ್ಯಾಪಿಸಲ್ಪಟ್ಟಂತಹ ಹೊರದೇಹ ದೇಹ, ವ್ಯಾಪಿಸಿಕೊಂಡಿರುವಂತಹ ಒಳದೇಹ ದೇಹಿ, ಇಷ್ಟೇ ಅರ್ಥ ಅದಕ್ಕೆ. ನತು ಅಶಕ್ತತ್ವೋ ಹರಿಹಿ ಸರ್ವೇಪಿ ಪುರುಷಾಕಾರ. ಇವೆಲ್ಲವೂ ಕೂಡ ಕೈ, ಕಾಲು, ಬೆರಳು, ಮೂಗು, ತುಟಿ ಇತ್ಯಾದಿ ರೂಪವಾಗಿ ಮನುಷ್ಯನಲ್ಲಿ, ಒಬ್ಬ ವ್ಯಕ್ತಿಯಲ್ಲಿ ಏನು ಸ್ಪಷ್ಟವಾಗಿ ಎಲ್ಲ ಕಡೆ ಅಂಗಾಂಗಗಳು ಸ್ಫುಟವಾಗಿ ಒಡೆದಿರ್ತವೆ. ಮೀನು, ಮತ್ತೆ ಪಕ್ಷಿಗಳು ಇತ್ಯಾದಿ ಉಳಿದೆಲ್ಲ ಶರೀರವನ್ನು ಗಮನಿಸಿದ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನ ದೇಹ ಹೆಚ್ಚು ಎಲ್ಲ ಥರದ ಈ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಸ್ಪಷ್ಟವಾಗಿ ಸೃಷ್ಟಿಸಲ್ಪಟ್ಟಿರುವಂಥ ದೇಹ ಇದು. ಅದರಿಂದ ಪೂರ್ಣ ಆದ್ದರಿಂದ ಇದನ್ನು ಪುರುಷ ಅಂತ ಕರೀತಾರೆ. ಇವೆಲ್ಲವೂ ಪುರುಷಾಕಾರಗಳು. ಉತ್ತರ ಪೂರ್ವ ಸಂಭವ. ಅದರಲ್ಲಿ ಹಿಂದಿನ ರೂಪಗಳೆಲ್ಲವೂ ಕೂಡ ಮುಂದಿನ ರೂಪಗಳಿಂದ, ಮೊದಲಿನ ರೂಪಗಳಿಂದ ಮುಂದಿನ ರೂಪಗಳು ವ್ಯಕ್ತವಾಗಿವೆ, ಅಭಿವ್ಯಕ್ತವಾಗಿವೆ ಅಂತ ಅರ್ಥ. ಆನಂದಮಯನಿಂದ ಈ ವಿಜ್ಞಾನಮಯ, ಹೀಗೆ ಇವೆಲ್ಲವೂ ಕೂಡ ವ್ಯಕ್ತ ಆಗಿವೆ ಅಂತ ಅದರ ತಾತ್ಪರ್ಯ. ಒಂದು ಜಯತೀರ್ಥರು ಅಲ್ಲಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ, ಉದ್ಭೂತ ಅಂತ. ಹೀಗೆ ತಸ್ಯ ಆನಂದಮಯಸ್ಯ ಪುರುಷಾಕಾರತಾ ಅನುಸಾರೇಣ ಅಯಂ ವಿಜ್ಞಾನಮಯ ಪುರುಷಾಕಾರ ತಸ್ಮಾದುದ್ಭೂತ. ವಿಜ್ಞಾನಮಯನಿಂದ ಮನೋಮಯ, ಮನೋಮಯನಿಂದ ಪ್ರಾಣಮಯ, ಪ್ರಾಣಮಯನಿಂದ ಅನ್ನಮಯ, ಹೀಗೆ ಇವರೆಲ್ಲರೂ ಕೂಡ ವ್ಯಕ್ತರಾಗಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಉತ್ತರ ಪೂರ್ವ ಸಂಭವ. ಉತ್ತರೈ ಪೂರಿತಾ ಸರ್ವೇ. ಮೊದಲು ಆಮೇಲೆ ಬಂದಿರುವಂತಹ ರೂಪ, ಉದಾಹರಣೆಗೆ ಆನಂದಮಯ ಅನ್ನೋ ರೂಪ, ಅದರಿಂದ ವಿಜ್ಞಾನಮಯವು ತುಂಬಲ್ಪಟ್ಟಿದೆ. ನಾನು ಹೇಳಿದೆ ಅಲ್ಲಿ ಪೂರ್ಣ ಅನ್ನೋ ಶಬ್ದಕ್ಕೆ ಕಂಪ್ಲೀಟ್, ಪರ್ಫೆಕ್ಟ್ ಅಂತ ಅರ್ಥ ಅಲ್ಲ, ಫಿಲ್ಡ್ ಅಪ್ ಅಂತ ಅರ್ಥ. ಆ ಪೂರಿತ ಅಂದ್ರೆ ಅದೇ ಅರ್ಥ. ಸರ್ವೇ ನಿಶ್ಚಿದ್ರತ್ವೇನ ಸರ್ವಶಃ. ಒಳಗೆ ಸ್ವಲ್ಪವೂ ಅವಕಾಶ ಇಲ್ಲದೆ ಇರುವಂತೆ, ಘಟದೊಳಗೆ ನೀರು ತುಂಬಿಕೊಂಡಿರುವಂತೆ ತುಂಬಿಕೊಂಡಿದೆ ಅಂತ ಹೀಗರ್ಥ. ನಿಶ್ಚಿದ್ರತ್ವೇನ ಅನ್ನೋದಕ್ಕೆ ವಾದಿರಾಜ ಸ್ವಾಮಿಗಳೇ ಅಲ್ಲಿ ಮುಂದೊಂದು ಕಡೆ ಮತ್ತೆ ಉಪನಿಷತ್ತಿನ ಟಿಪ್ಪಣಿಯಲ್ಲಿ ಬರೆದಿದ್ದಾರೆ, ನಿರವಕಾಶತ್ವೇನ ಅಂತ. ಅದನ್ನೇ ಈ ಕನ್ನಡ ಅನುವಾದ ಮಾಡುವವರೆಲ್ಲೂ ಕೂಡ ಈ ಸ್ವರೂಪವು ಅವಕಾಶ ಇಲ್ಲದಂತೆ ಅಂತ ಹೀಗೆ ಅನುವಾದ ಮಾಡಿರ್ತಾರೆ. ನಿರವಕಾಶ ಅನ್ನೋ ವಾದಿರಾಜ ಸ್ವಾಮಿಗಳ ಶಬ್ದವನ್ನೇ ಅವರು ತಗೊಂಡಿದ್ದಾರೆ. ಈಗ ಇದಿಷ್ಟು ಅದರ ವಿವರಣೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.